ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಲಾಸ್ಟ್ ವೀಡಿಯೋಲ್ಲಿ ತೋರಿಸ್ದಂಗೆ ನಾವು ಟ್ರಿನ್ಕೋಮಲೆಯಲ್ಲಿ ಕೋನೇಶ್ವರನ್ ಟೆಂಪಲು, ಡಚ್ ಬೇ ಮತ್ತು ಕನ್ನಯ್ಯ ಹಾಟ್ ಸ್ಪ್ರಿಂಗ್ಸ್ ಎಲ್ಲ ನೋಡಿಕೊಂಡು ಅಲ್ಲಿ ರಾತ್ರಿ ಉಳ್ಕೊಂಡಿದ್ದು ಇದೇ ರೆಸಾರ್ಟಲ್ಲಿ. ಸೊ ನಮಗೆ ಡಿನ್ನರ್ ಈ ಥರ ವಿತ್ ಮ್ಯೂಸಿಕ್ ಇತ್ತು. ಸೊ ರಾತ್ರಿ ನಾವು ಅದೆಲ್ಲ ಮುಗಿಸ್ಕೊಂಡು ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆನೇ ಎದ್ದು ಒಂದು ಪಿಜನ್ ಐಲ್ಯಾಂಡ್ ಬೀಚ್ ರೆಸಾರ್ಟಲ್ಲಿ ಇರೋದು ನಾವಿವತ್ತು. ಸೊ ಇಲ್ಲಿ ಪಿಜನ್ ಐಲ್ಯಾಂಡ್ ಅಂತ ಜಸ್ಟ್ ನಮಗೆ 1 ಕಿಲೋಮೀಟರ್ ಅವೇ ಇದೆ ಅಷ್ಟೇ ನಮ್ಮ ರೆಸಾರ್ಟಿಂದ. ಸೊ ಅಲ್ಲಿಗೆ ನಾವು ಹೋಗಿ ಒಂದು ಮೆರೈನ್ ಸೆಂಚುರಿ ಇದೆ, ಸೊ ಅದು ನೋಡ್ಕೊಂಡು ಬರಬೇಕು ಅಂತೇಳಿ. ಸೊ ನಮಗೆ ಬೀಚ್ ರೆಸಾರ್ಟ್ ಸ್ಟೇ ಇರೋದ್ರಿಂದ ಬೀಚಲ್ಲೂ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಮುಂಚೆ ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹೋಗಿ ಐಲ್ಯಾಂಡ್ ನೋಡ್ಕೊಂಡು ಬಂದ್ವಿ. ಸೊ ಇಲ್ಲಿಂದ ಬಂದು ಬೋಟ್ ರೈಡ್ ಬಂದು ನೀವು ನೋಡಿಕೊಂಡು ಮಾತಾಡಬೇಕಾಗುತ್ತೆ. ದೇರ್ ಇಸ್ ನೋ ಫಿಕ್ಸ್ಡ್ ಪ್ರೈಸ್ ಇದಕ್ಕೆ. ಸೊ ನಾವು ಹೆಂಗೆ ಬಾರ್ಗೇನ್ ಮಾಡ್ತೀವಿ, ಹೇಗೆ ರೇಟ್ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಬೋಟು. ಬಿಕಾಸ್ ಅವರು 10,000 ಹೇಳ್ತಾರೆ, 5,000 ಹೇಳ್ತಾರೆ LKR, ಬಟ್ ನಾವು ಮಾತಾಡಬೇಕು. ಆಮೇಲೆ ನ್ಯಾಷನಲ್ ಪಾರ್ಕ್ ಫೀಸ್ ಬಂದು 1,500 LKR ಇರುತ್ತೆ. ಆ್ಯಂಡ್ ಇಲ್ಲಿ ಸೆಂಚುರಿದು ಏನು ವಿಶೇಷ ಅಂದರೆ ಇಲ್ಲಿ ಕೋರಲ್ ಲೈಫ್ ತುಂಬ ಚೆನ್ನಾಗಿದೆ. ಕೋರಲ್ ರೀಫ್ಸ್ ಮೋರ್ ದೆನ್ 300 ಸ್ಪೀಸಸ್ ಕೋರಲ್ಸ್ ಇದೆ. ಆ್ಯಂಡ್ ಬ್ಲ್ಯಾಕ್ ಟಿಪ್ ಶಾರ್ಕ್ಸೂ ಇದೆ, ರೀಫ್ ಶಾರ್ಕ್ಸು. ಆಮೇಲೆ ಸೀ ಟರ್ಟಲ್ಸು ಒಂದು 3-4 ಥರ ಸೀ ಟರ್ಟಲ್ಸ್ ಜಸ್ಟ್ ಅಲ್ಲೇ ಸ್ನಾರ್ಕ್ಲಿಂಗ್ ಹೋದರೆ ಎಲ್ಲ ಥರ ಸೀ ಟರ್ಟಲ್ಸು ನೋಡ್ಬೋದು. ಹಾಕ್ ಬಿಲ್ ಸೀ ಟರ್ಟಲ್ಸು ಮತ್ತು ಗ್ರೀನ್ ಸೀ ಟರ್ಟಲ್ಸು, ಆಲಿವ್ ಸೀ ಟರ್ಟಲ್ಸು, ರಿಡ್ಲಿ ಸೀ ಟರ್ಟಲ್ಸು ಇಂಥವೆಲ್ಲ ನೋಡ್ಬೋದು. ಸೊ ಇದೆಲ್ಲ ನೋಡೋದಕ್ಕೆ ನೀವು ಸ್ನಾರ್ಕ್ಲಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಅಲ್ಲಿ ನಮ್ಮ ಥರ ಸುಮ್ಮನೆ ಬೀಚ್ ಸೈಡೂ ಬೇಕಾದರೆ ವಾಕ್ ಮಾಡ್ಕೊಂಡು ಬರ್ಬೋದು. ಹಾಗೆ ನೀವು ಇನ್ನೊಂದೇನು ಅಂದರೆ ಇಲ್ಲಿ 2004 ಇಂಡಿಯನ್ ಓಷನ್ ಸುನಾಮಿಯಲ್ಲಿ ಪ್ರೊಟೆಕ್ಟ್ ಆಗಿರೋಂಥ ಒನ್ ಆ್ಯಂಡ್ ಓನ್ಲಿ ಐಲ್ಯಾಂಡ್ ಇದೆ ಅಂತೆ ಶ್ರೀಲಂಕಾಲಿ. ಅಂದರೆ ಒಂಚೂರು ಡ್ಯಾಮೇಜ್ ಆಗ್ದಿರೋಂಗೆ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರಂತೆ. ಸೊ ನಮ್ಮದು ಕೋರಲ್ ರೀಫ್ಸನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಆ್ಯಂಡ್ ರೀಫ್ ಶಾರ್ಕ್ಸ್ ಒಂದಕ್ಕೋಸ್ಕರ ಅಷ್ಟೇ ನಾವು ಇಲ್ಲಿ ಸ್ನಾರ್ಕ್ಲಿಂಗ್ ಹೋಗಬೇಕಿತ್ತು. ಸೊ ನಾವು ಸ್ನಾರ್ಕ್ಲಿಂಗ್ ಹೋಗಲಿಲ್ಲ, ಜಸ್ಟ್ ಆಚೆಯಿಂದನೇ ಐಲ್ಯಾಂಡಲ್ಲಿ ಬೀಚಲ್ಲಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಟರ್ಟಲ್ ಹ್ಯಾಚಿಂಗೂ ನಮ್ಮದು ಒಂದು ಪ್ರೋಗ್ರಾಮ್ ಇದೆ. ಸೊ ಅದರಲ್ಲಿ ನಾವು ಟರ್ಟಲ್ ಹ್ಯಾಚಿಂಗ್ ನೋಡ್ಬೋದು. ಟರ್ಟಲ್ ಹ್ಯಾಚಿಂಗಿಂದ ಹಿಡಿದು ಸೀ ಟರ್ಟಲ್ಸ್ ಎಲ್ಲ ವೆರೈಟೀಸು ಮತ್ತು ಅದರ ಲೈಫ್ ಸ್ಟೈಲು ಎಲ್ಲ ನೋಡ್ಬೋದು ನಾವು. ಸೊ ಹಾಗಾಗಿ ನಾವೇನು ಸ್ನಾರ್ಕ್ಲಿಂಗ್ ತೊಗೊಂಡಿಲ್ಲ, ಬಟ್ ಬೇಕು ಅಂದರೆ ತೊಗೊಬೋದು ಇಲ್ಲಿ. ಇಲ್ಲ ಅಂದರೆ ನಾವು ಬೀಚಲ್ಲಿ ಐಲ್ಯಾಂಡಲ್ಲಿ ಸ್ಟೇ ಮಾಡಿ ಬರ್ಬೋದು. ಸ್ಟೇ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಇದು ಬೀಚ್ ಸ್ಟೇ. ಸೊ ನಾವು ಐಲ್ಯಾಂಡ್ ಎಲ್ಲ ನೋಡಿಕೊಂಡು ಹೊರಟಿದ್ದು ಫೋರ್ಟ್ ವೆಡ್ರಿಕ್ ಕಡೆಗೆ. ಆ್ಯಕ್ಚುಲಿ ಇದಿರೋದು ಟ್ರಿನ್ಕೋಮಲೆ ಕೋನೇಶ್ವರಂ ಟೆಂಪಲ್ ಪಕ್ಕದಲ್ಲೇ. ಬಟ್ ನಮ್ಮದು ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಆ್ಯಂಡ್ ನಮಗೆ ಟೈಮ್ ಸಾಕಾಗಲಿಲ್ಲ ನಿನ್ನೆ ಕೋನೇಶ್ವರನ್ ಟೆಂಪಲ್ ಜೊತೆ ನೋಡೋದಕ್ಕೆ. ಸೊ ಅದರಿಂದ ನಾವಿವತ್ತು ಇದನ್ನು ನೋಡ್ತಿದ್ದೀವಿ. ಇಲ್ಲಾಂದರೆ ಆ್ಯಕ್ಚುಲಿ ಕೋನೇಶ್ವರನ್ ಟೆಂಪಲು, ಫೋರ್ಟ್ ಫೆಡ್ರಿಕ್ಕು, ಮಾರ್ಬಲ್ ಬೀಚು ಮತ್ತು ಡಚ್ ಬೇ ಮತ್ತು ಕನ್ಯಾ ಹಾಟ್ ಸ್ಪ್ರಿಂಗ್ಸ್ ಇವೆಲ್ಲ ಒಂದೇ ದಿನದಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಫೋರ್ಟ್ ಫೆಡ್ರಿಕ್ ಎಂಟ್ರೆನ್ಸು ನೀವು ನೋಡ್ತಿರೋದು. ಸೊ ಇದು ಪೋರ್ಚುಗೀಸು ಟ್ರಿನ್ಕೋಮಲೆ ಟೆಂಪಲ್ನ ಡಿಸ್ಟ್ರಾಯ್ ಮಾಡಿದ್ಮೇಲೆ ಬಿಲ್ಟ್ ಮಾಡಿರೋ ಅಂಥ ಫೋರ್ಟ್ ಇದು. ಸೊ ಇದು ಬಿಲ್ಟ್ ಮಾಡಿರೋದು ಬಂದು 1624 ಬಟ್ ಮತ್ತೆ ಡಚ್ ಅವರು ಆಕ್ಯುಪೈ ಮಾಡಿದ್ಮೇಲೆ ಅವರು ರೀಬಿಲ್ಟ್ ಮಾಡಿದ್ದಾರೆ 1665. ಈಗ ಸದ್ಯಕ್ಕೆ ಇದು ಡಿಫೆನ್ಸ್ಗೆ ಕೊಟ್ಬಿಟ್ಟಿದ್ದಾರೆ ಈ ಫೋರ್ಟ್ ಏರಿಯಾ ಪೂರ್ತಿ. ಒಂದು ಈ ಥರ ಫೋರ್ಟ್ ಒಂದು ಪಾರ್ಟ್ ಮಾತ್ರ ನೋಡೋಕ್ಕಾಗುತ್ತೆ, ಬೇರೆ ಮಿಕ್ಕಿದ್ದೆಲ್ಲ ಬಂದು ಡಿಫೆನ್ಸ್ ಅವರು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಗ್ರಾನೈಟ್ ಮತ್ತು ರಾಕಿಂದ ಬಿಲ್ಟ್ ಮಾಡಿರೋವಂಥ ಫೋರ್ಟ್ ಇದು. ಆ್ಯಂಡ್ ಇಲ್ಲೇನು ಅಂದರೆ ನೀವು ವಾಕೇಬಲ್ ಡಿಸ್ಟೆನ್ಸೇ ಇದೆ ಫೋರ್ಟ್ ಪೂರ್ತಿ. ಸೊ ಆರಾಮಾಗಿ ನೋಡ್ಕೊಂಡು ಬರ್ಬೋದು ನೀವು. ಆ್ಯಂಡ್ ಇದು ಒಂದು ಸ್ವಲ್ಪ ಹಳೆ ಕಾಲದ ಥರ ಇರೋದ್ರಿಂದ ಒಂದು ವಾಕ್ವೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಬೀಚ್ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ, ಬಿಸಿಲು ಜಾಸ್ತಿ ಇತ್ತು. ಬಟ್ ಇಲ್ಲಿ ಮರಗಳ ಸೆಂಟ್ರಲ್ಲಿ ವಾಕ್ವೇ ಮಾಡಿರೋದ್ರಿಂದ ಅಷ್ಟು ಬಿಸಿಲು ಅನಿಸಿಲ್ಲ ನಮಗೆ, ಆರಾಮಾಗಿ ನಡ್ಕೊಂಡು ಹೋದ್ವಿ.
ಸೊ ನಾವು ಫೋರ್ಟ್ ಫೆಡ್ರಿಕ್ ನೋಡಿಕೊಂಡು ಅಲ್ಲಿಂದ ಹೋಗಿದ್ದು ಮಾರ್ಬಲ್ ಬೀಚ್ಗೆ. ಸೊ ಮಾರ್ಬಲ್ ಬೀಚ್ ಅಂತ ಹೆಸರು ಹೇಳ್ದಂಗೆ ಅದು ಬೀಚು ಮಾರ್ಬಲ್ ಥರ ಇರುತ್ತೆ. ಅಂದರೆ ಇವಾಗ ಒಂದು ಮಾರ್ಬಲ್ ತೊಗೊಂಡ್ರೆ ಗೋಳಿಯಲ್ಲಿ ನಿಮ್ಗೆ ಹೆಂಗೆ 2 ಕಲರ್ಸ್ ಕಾಣಿಸುತ್ತೆ, ಆ ಥರ ಒಂದು ವೈಟ್ ಸ್ಯಾಂಡು, ಟರ್ಕೋಯ್ಸ್ ಬ್ಲೂ ವಾಟರು. ಸೊ ತುಂಬ ಚೆನ್ನಾಗಿದೆ ಇದು. ಒಂದು ನೋಡೋದಕ್ಕೇನೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಇಷ್ಟವರೆಗೂ ನೋಡಿರೋ ಬೀಚಸಲ್ಲಿ ಸೀನಿಕ್ ಬೀಚ್ ಇದು ಅಂತ ಹೇಳ್ಬೋದು ಶ್ರೀಲಂಕಾಲಿ. ಸೊ ಇಲ್ಲಿ ಬಂದು ಏರ್ ಫೋರ್ಸ್‌ದು ಮ್ಯಾನೇಜ್ಮೆಂಟ್ ಇದೆ. ಸೊ ತುಂಬ ಥರೋಲಿ ಚೆಕ್ ಮಾಡ್ತಾರೆ ನಿಮ್ಮನ್ನ ಒಳಗಡೆ ಬಿಡೋಕ್ಕೆ ಮುಂಚೆ. ಈ ಕ್ರಿಸ್ಟಲ್ ಕ್ಲಿಯರ್ ಟರ್ಕೋಯ್ಸ್ ಬ್ಲೂ ವಾಟರ್‌ನ ಎಂಜಾಯ್ ಮಾಡೋಕ್ಕೆ ಇಲ್ಲಿ ಬರ್ಬೋದು. ಸೊ ನಾವು ಮಾರ್ಬಲ್ ಬೀಚ್ ನೋಡಿಕೊಂಡು ಹೊರಟಿದ್ದು ಟೂತ್ ರಿಲಿಕ್ ಟೆಂಪಲ್ ಕ್ಯಾಂಡಿ ಕಡೆಗೆ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅನ್ಬೋದು ಶ್ರೀಲಂಕನ್ ಟೂರಿಸಮಲ್ಲಿ ವಿಸಿಟ್ ಮಾಡೋದಕ್ಕೆ. ಇದನ್ನ ದಾಲಾದ ಮಲಿಗಾವ ಅಂತ ಸಹ ಕರೀತಾರೆ. ಸೊ ಇಲ್ಲಿ ಬಂದು ಟೂತ್ ರಿಲಿಕ್ ಟೆಂಪಲ್ ಒಳಗೇನೆ ನಿಮಗೆ ಕ್ಯಾಂಡಿ ಫೋರ್ಟು ಸಿಗುತ್ತೆ, ಪಕ್ಕದಲ್ಲೇ ಕ್ಯಾಂಡಿ ಲೇಕ್ ಸಿಗುತ್ತೆ, ಹಂಗೆ ರಾಜ ಮ್ಯೂಸಿಯಂ ಅಂತಿದೆ ಅದೂ ಅದ್ರೊಳಗೇನೆ ಇರುತ್ತೆ. ಈ ಟೂತ್ ರಿಲಿಕ್‌ಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅಂದರೆ, ಈ ಟೂತ್ ರಿಲಿಕ್ ಯಾರ ಹತ್ರ ಇರುತ್ತೋ ಅವರೇ ಈ ಕಂಟ್ರಿನ ಆಳ್ತಾರೆ ಅಥವಾ ಅವ್ರದ್ದೇ ಒಂದು ಆಳ್ವಿಕೆ ಇಲ್ಲಿರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ರಾಜರ ಕಾಲದಿಂದನೂ ಯಾವ ರಾಜ ಆಳ್ವಿಕೆಯಲ್ಲಿರ್ತಾನೋ ಅವ್ರ ಹತ್ರ ಟೂತ್ ರಿಲಿಕ್ ಅವರು ಇಟ್ಕೊಂಡಿದ್ರೆ ಆ ಕಂಟ್ರಿಯ ಒಂದು ಹಿಡಿತ ಅಥವಾ ಒಂದು ರೂಲ್ ಮಾಡೋದಕ್ಕೆ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅನ್ನೋ ಥರ ಒಂದು ನಂಬಿಕೆ. ಮತ್ತು ಇಲ್ಲಿ ಬಂದು ಪ್ರತಿ ವೆಡ್ನೆಸ್ಡೇಸು ಆ ರಿಲಿಕ್‌ನ ಒಂದು ಅಂಬಾರಿ ಶೇಪ್ ಥರ ಏನು ಮಾಡಿರ್ತಾರೆ ಆ ಸ್ತೂಪ ಶೇಪಲ್ಲಿ, ಅದರಿಂದ ಆಚೆ ತೆಗೆದು ಒಂದು ಹರ್ಬಲ್ಸ್ ಎಲ್ಲ ಇರೋವಂಥ ಸೆಂಟೆಡ್ ವಾಟರಲ್ಲಿ ತೊಳೆದು ಮತ್ತೆ ಆ ಕವಚದೊಳಗಿಟ್ಟು ಕ್ಲೋಸ್ ಮಾಡ್ತಾರೆ. ಸೊ ನಾವೀಗ ನೋಡ್ತಿರೋದು ಕ್ಯಾಂಡಿ ಲೇಕು. ಕ್ಯಾಂಡಿ ಲೇಕ್ ಪಕ್ಕದಲ್ಲೇ ಕ್ಯಾಂಡಿ ಫೋರ್ಟ್ ಇರುತ್ತೆ ಮತ್ತು ರಾಯಲ್ ಪ್ಯಾಲೇಸ್ ಕಾಂಪ್ಲೆಕ್ಸ್ ಇರುತ್ತೆ. ರಾಯಲ್ ಪ್ಯಾಲೇಸ್ ಕಾಂಪ್ಲೆಕ್ಸ್ ಒಳಗೇನೆ ಟೂತ್ ರಿಲಿಕ್ ಟೆಂಪಲ್ ಸಹ ಇರೋದು ಮತ್ತು ನಾನು ಆಗಲೇ ಹೇಳ್ದಂಗೆ ರಾಜ ಮ್ಯೂಸಿಯಂ ಸಹ ಅಲ್ಲೇ ಇರೋದು. ಸೊ ಇದೆಲ್ಲ ಒಂದೇ ಕಡೆ ಇರುತ್ತೆ. ಜಸ್ಟ್ ನೀವು ವಾಕೆಬಲ್ ಡಿಸ್ಟೆನ್ಸು ಅಲ್ಲಿ ಇಲ್ಲಿ ಸುತ್ತಾಡಿ ನೋಡ್ಕೋಬೋದು ಎಲ್ಲ ಪ್ಲೇಸಸ್ಸನ್ನು. ಈ ಟೂತ್ ರಿಲಿಕ್ ಅಂದರೆ ಏನು ಅಂದರೆ, ಟೂತ್ ರಿಲಿಕ್ ಅನ್ನೋದು ಗೌತಮ ಬುದ್ಧ ಅವರ ಹಲ್ಲು ಅಥವಾ ದಂತ ಅಂತ ಹೇಳ್ಬೋದು. ಅದು ಯಾಕೆ ಇಲ್ಲಿ ಟೆಂಪಲ್ ಇಷ್ಟು ವಿಶೇಷ ಅಂದರೆ, ಬುದ್ಧಿಸಮ್ ಫಾಲೋ ಮಾಡೋದ್ರಿಂದ ಗೌತಮ ಬುದ್ಧ ಬುದ್ಧಿಸಮ್ ಒಂದು ಫೌಂಡರ್ ಆಗಿರೋದ್ರಿಂದ ಅಷ್ಟು ವಿಶೇಷ. ಅದು ಹೆಂಗೆ ಇಲ್ಲಿಗೆ ಬಂತು ಅಂತ ಎಲ್ಲ ಹೇಳೋಕ್ಕೆ ಮುಂಚೆ ಅದನ್ನು ಇಲ್ಲಿ ಹೆಂಗೆ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂದರೆ, ಬುದ್ಧನ ಒಂದು ಹಲ್ಲನ್ನು ಒಂದು ದಂತದ ಥರ ಕವಚ ಮಾಡಿ ಕವಚದೊಳಗಿಟ್ಟು ಅದನ್ನು ನಾವು ಇವಾಗ ಮೈಸೂರಲ್ಲಿ ಅಂಬಾರಿ ಅಂತ ಏನು ಮಾಡಿದ್ದೀವಿ ಆ ಥರ ಇವರು ಸ್ತೂಪ, ಒಂದು ಬಂಗಾರದ ಸ್ತೂಪ ಥರ ಮಾಡಿ ಆ ಸ್ತೂಪದ ಒಳಗೆ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನಾವು ಹೇಗೆ ದಸರಾ ಟೈಮಲ್ಲಿ ಅದರದ್ದು ಪ್ರೊಸೆಷನ್ ನಡೆಸ್ತೀವಲ್ಲ, ಅದೇ ಥರ ಇವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಇವ್ರದ್ದೇ ಕಲ್ಚರಲ್ ಫೆಸ್ಟಿವಲ್ ಇರುತ್ತೆ. ಆ ಟೈಮಲ್ಲಿ ಅದರದ್ದು ಒಂದು ಪ್ರೊಸೆಷನ್ ಹೋಗುತ್ತೆ. ಅದೆಷ್ಟು ಟೈಟ್ ಸೆಕ್ಯೂರಿಟಿಯಲ್ಲಿ ಹೋಗುತ್ತೋ ಅಷ್ಟೇ ವಿಶೇಷತೆಯೂ ಇದೆ ಅದಕ್ಕೆ. ಸೊ ಅಷ್ಟು ಅಟ್ಯಾಕ್ಸು ಆಗಿದೆ ಅದಕ್ಕೆ. ಸೊ ಅದರದ್ದು ಸ್ಟೋರಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಬರೋಣ. ಹಾಗೆ ಕ್ಯಾಂಡಿನ ನೋಡ್ಕೊತಾ ಸ್ಟೋರಿ ಕೇಳೋಣ. ಅದು ಫಾರ್ಮರ್ ಆಗಿ ಎಲ್ಲರಿಗೂ ಗೊತ್ತಿರೋಂಗೆ ಗೌತಮ ಬುದ್ಧ ಇಂಡಿಯಾಲಿರೋದ್ರಿಂದ ಅವರ ಮಹಾಪರಿನಿರ್ವಾಣ ಸಹ ಇಂಡಿಯಾಲೇ ನಡೆಯುತ್ತೆ. ಆ ಮಹಾಪರಿನಿರ್ವಾಣ ಆದಮೇಲೆ ಅಲ್ಲಿಂದ ಅವರ ದಂತ ತಗೊಂಡು ಕಳಿಂಗ ಕಿಂಗ್ಡಮ್ ರಾಜರು ಅವ್ರ ಕಿಂಗ್ಡಮ್‌ಗೆ ತಗೊಂಡೋಗ್ತಾರೆ. ಈ ಕಳಿಂಗ ಕಿಂಗ್ಡಮ್ ಬಂದು ಒಂದು ಒಡಿಸ್ಸಾ ಮತ್ತು ಆಂಧ್ರ ಒಂದು ಬಾರ್ಡರಲ್ಲಿ ಬರೋವಂಥ ಕಿಂಗ್ಡಮ್ ಆಗಿರುತ್ತೆ. ಸೊ ಅವರು ಅದನ್ನ ಅಲ್ಲಿ ಪ್ರಿಸರ್ವ್ ಮಾಡಿ ಅದನ್ನ ಪ್ರೇ ಮಾಡ್ತಾ ಇರ್ತಾರೆ. ಬಟ್ ಲೇಟರ್ ಏನಾಗುತ್ತೆ ಅಂದರೆ ಕಳಿಂಗ ಕಿಂಗ್ಡಮ್ಮು ಅಟ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಅವ್ರೇನು ಮಾಡ್ತಾರೆ, ಇಲ್ಲಿ ಟೂತ್ ರಿಲಿಕ್ ಇರೋದು ಅಷ್ಟು ಒಳ್ಳೇದಲ್ಲ, ಇದನ್ನು ನಾವು ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಹೇಮಮಾಲಿ ಮತ್ತು ದಂತ ಅಂತ ಇಬ್ಬರು ಅಕ್ಕ ತಮ್ಮ ಇರ್ತಾರೆ. ಅವರಿಬ್ಬರ ಕೈಯಲ್ಲಿನೂ ಕೊಟ್ಟು ಇದನ್ನು ಶ್ರೀಲಂಕಾಗೆ ಸಾಗಿಸ್ತಾರೆ. ಇಲ್ಲಿದ್ದರೆ ಅಟ್ಯಾಕ್ ಆಗುತ್ತೆ, ಶ್ರೀಲಂಕಾಲಿದ್ದರೆ ಸೇಫಾಗಿರುತ್ತೆ ಅಂತೇಳಿ. ಹಾಗಾಗಿ ಅಲ್ಲಿಂದ ಈ ಶ್ರೀಲಂಕಾ ಐಲ್ಯಾಂಡಿಗೆ ತೊಗೊಂಬರ್ತಾರೆ ಇವರು. ಇಲ್ಲಿ ತಗೊಂಡು ಬಂದಮೇಲೆ ಇಲ್ಲಿ ಕಿಂಗ್ ಸಿರಿ ಮೇಘವಾನ ಅಂತ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಈ ಥರ ಇದು ಟೂತ್ ರಿಲಿಕ್ಕು ಇಷ್ಟು ಪವಿತ್ರವಾದದ್ದು, ಇದನ್ನು ನೀವು ಕಾಪಾಡೋಕ್ಕಾಗತ್ತಾ ಅಂತ. ಆಗ ಅವ್ರು ಒಪ್ಕೊಂಡು ಅನುರಾಧಪುರ ರಾಜರಾಗಿರ್ತಾರೆ ಅವರು ಅದನ್ನ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ತೊಗೊತಾರೆ. ಸೊ ಅವರು ಮತ್ತೆ ಅಲ್ಲಿ ಅದು ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಗ್ರೈಂಡಿಂಗ್ ಸ್ಟೋನಲ್ಲಿ ಬಚ್ಚಿಟ್ಕೊಂಡು ಅದನ್ನ ಕ್ಯಾಂಡಿಗೆ ತೊಗೊಂಬಂದು ಇಲ್ಲೊಂದು 3 ಸ್ಟೋರಿ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಏನೇನು ಪ್ರೊಟೆಕ್ಷನ್ ಬೇಕೋ ಎಲ್ಲ ಕೊಟ್ಟು ಅಲ್ಲಿ ಅದನ್ನು ಇರಿಸ್ತಾರೆ. ಸೊ ಅದಾದಮೇಲೆ ಅವರು ಅದನ್ನ ಕಾಪಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ 1603 ಪೋರ್ಚುಗೀಸ್ ಕ್ಯಾಂಡಿನ ಇನ್ವೇಡ್ ಮಾಡ್ತಾರೆ. ಆಗ ಇಲ್ಲಿರೋಂಥ ರಾಜರಿಗನ್ಸುತ್ತೆ ಇದು ಸೇಫ್ ಇಲ್ಲ, ಯಾಕಂದರೆ ಇಲ್ಲಿ ಅಟ್ಯಾಕ್ ನಡೀತಾ ಇದೆ ಪೋರ್ಚುಗೀಸಿಂದ. ಸೊ ಇದನ್ನು ಅವ್ರು ತಗೊಂಡು ಹೋಗ್ಬೋದು, ನಮಗಿದು ಪ್ರೊಟೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ದಿರ್ಬೋದು ಅಂತೇಳಿ ಏನು ಮಾಡ್ತಾರೆ, ದುಂಬಾರ ಅನ್ನೋಂಥ ಜಾಗಕ್ಕೆ ಇದನ್ನು ಶಿಫ್ಟ್ ಮಾಡ್ತಾರೆ ಮತ್ತೆ ಟೂತ್ ರಿಲಿಕ್‌ನ. ಮತ್ತು ಅಲ್ಲಿ ರಾಜ ಸಿನ್ಹ 2 ಅಂತವರು ಅವರು ಅದನ್ನ ರಿಕವರ್ ಮಾಡಿಕೊಂಡು ಅದನ್ನ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ತಗೊಂಡು ಅವರಿಂದ ವೀರ ನರೇಂದ್ರ ಸಿನ್ಹಾಗೆ ಬರುತ್ತೆ.
ಸೊ ಈಗ ಪ್ರೆಸೆಂಟ್ ಟೂತ್ರಿಲಿಕ್ ಟೆಂಪಲ್ ಏನಿದೆ ಕ್ಯಾಂಡಿಯಲ್ಲಿ, ಅದು ಆ ವೀರ ನರೇಂದ್ರ ಸಿಂಹ ಅಂತವರು ಕಟ್ಸಿರೋವಂಥದ್ದು. ಅವ್ರೇನು ಮಾಡ್ತಾರೆ, ರಾಯಲ್ ಪ್ಯಾಲೇಸ್ ಒಳಗೇನೆ ಅದಕ್ಕೊಂದು ಸ್ಪೆಷಲಾಗಿ ಟೆಂಪಲ್ ಥರ ಕಟ್ಟಿಸಿ ಅದರೊಳಗೆ ಅದನ್ನ ಪ್ರಿಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಅಲ್ಲಿಂದ ಕಾಪಾಡ್ಕೊಂಡು ಬರ್ತಾರೆ. ಬಟ್ 1989 ಇದು ಟೂತ್ರಿಲಿಕ್ಕೋಸ್ಕರ JVP ಅವರು ಕ್ಯಾಂಡಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಮತ್ತು ಅದರಲ್ಲಿ ತಪ್ಪಿಸಿ ಅದನ್ನ ಸೇಫ್ ಮಾಡ್ತಾರೆ ಗೌರ್ಮೆಂಟ್ ಅವರು. ಮತ್ತು 1998 LTT ಅಟ್ಯಾಕ್ ಮಾಡ್ತಾರೆ. ಮತ್ತೆ ಅದನ್ನ ಸೇಫ್ ಗಾರ್ಡ್ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಈ ಅಟ್ಯಾಕ್ಸ್ ಎಲ್ಲ ನಡೆದಾಗಿಂದ ಪಬ್ಲಿಕ್ ಎಕ್ಸ್ಪೋಷನ್ ಕಡಿಮೆ ಮಾಡ್ತಾರೆ ಟೂತ್ರಿಲಿಕ್ದು. ಸೊ ಏಪ್ರಿಲ್ 2025 ಪಬ್ಲಿಕ್ ಎಕ್ಸ್ಪೋಸಿಷನ್ ಇಟ್ಟಿದ್ರು. ಅದಾದಮೇಲೆ ಇಲ್ಲಿ ಏನು ಅಂದರೆ ಇಲ್ಲೊಂದು ಟೆಂಪಲಲ್ಲಿ ಪೂಜೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಮಾತ್ರ ಸ್ವಲ್ಪ ಬಾಗಿಲು ತೆಗಿತಾರೆ. ಅಷ್ಟರಲ್ಲಿ ಮಾತ್ರ ನಾವು ನೋಡ್ಕೊಬೋದು. ಅದಾದಮೇಲೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಬಾಗಿಲು. ಸೊ ಆ ಟೈಮಲ್ಲಿ ಮಾತ್ರ ನೋಡ್ಬೋದು. ನೀವು ಟೂತ್ರಿಲಿಕ್ ನೋಡಬೇಕು ಅಂದರೆ ಆ ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ 5:30 AM ಇಂದ ರಾತ್ರಿ 8 PM ವರೆಗೂ ಟೆಂಪಲ್ ಓಪನ್ ಇರುತ್ತೆ. ಬಟ್ ಪೂಜೆ 3 ಸರಿ ಮಾಡ್ತಾರೆ. ಬೆಳಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ ಮತ್ತು ಸಂಜೆ ಒಂದು ಸರಿ. ಸೊ ಬೆಳಗ್ಗೆ ಬಂದು 5:30 to 6:45 ಮಾಡ್ತಾರೆ. ಆ್ಯಂಡ್ ಮಧ್ಯಾಹ್ನ ಅಂದರೆ ಒಂದು 9:30, 10 o'clock to 11 o'clock ಹಾಗೆ ಮಾಡ್ತಾರೆ. ಆ್ಯಂಡ್ ಅಗೇನ್ ಈವ್ನಿಂಗ್ 6:30 to 8 ಇದು 3 ಪೂಜೆ ಟೈಮಿಂಗ್ಸ್ ಇರುತ್ತೆ ಇಲ್ಲಿ. ನೀವು ಟೂತ್ರಿಲಿಕ್ ನೋಡಬೇಕಂದ್ರೆ ಆ ಟೈಮಿಂಗ್ಸ್ ಬರಬೇಕು. ಆ್ಯಂಡ್ ಆ ಟೈಮ್ಸಲ್ಲಿ ಜನ ತುಂಬ ಕ್ರೌಡ್ ಇರ್ತಾರೆ. ಯಾಕಂದರೆ ನಾವು ಬಂದಿದ್ದು ಈವ್ನಿಂಗ್ 6:30 ಟೈಮಲ್ಲೇ ತುಂಬ ಕ್ರೌಡ್ ಆಗಿತ್ತು. ಆ್ಯಂಡ್ ಏನು ಅಂದರೆ ನಿಮಗೆ ಟೆಂಪಲಲ್ಲಿ ಹೋಗಿದ ತಕ್ಷಣ ಆ ಮೈನ್ ಟೆಂಪಲ್ಗೆ ಹೋಗಲ್ಲ ನೀವು. ಎಂಟ್ರೆನ್ಸಿಂದ ಹೋದರೆ ಅಲ್ಲಿಂದ ಬುದ್ಧದ್ದು ಭಿಕ್ಷಾ ಪಾತ್ರೆ ಅಂತ ಒಂದಿರುತ್ತೆ. ಅದನ್ನು ನೋಡಿಕೊಂಡು ಬೋಧಿ ಮರ ನೋಡಿಕೊಂಡು ಅದರಿಂದ ಟೆಂಪಲ್ ಬರೋದು. ಸೊ ನೀವು ಟೂತ್ರಿಲಿಕ್ ನೋಡಬೇಕಂದ್ರೆ ಇದು ಬರ್ತಾ ನೋಡ್ಕೊಳ್ಳಿ ಇವೆಲ್ಲ. ಹೋಗ್ತಾ ಫಸ್ಟು ಟೂತ್ರಿಲಿಕ್ ಟೆಂಪಲ್ ಒಳಗೆ ಹೋಗ್ಬಿಡಿ. ಅಲ್ಲೋದ್ರೆ ನಿಮಗೆ ಅಲ್ಲಿ ಫುಲ್ ಒಂದು ಸೆಲೆಬ್ರೇಷನ್ ಥರನೇ ಇರುತ್ತೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಲ್ಲಿ ಸೆಲೆಬ್ರೇಷನ್ ಅಂತ. ಸೊ ನೀವು ಇದೇನು ನೋಡ್ತಿದ್ದೀರಲ್ಲ, ಇಲ್ಲೇ ಟೂತ್ರಿಲಿಕ್ ಇಟ್ಟಿರುವಂಥ ಜಾಗ. ಸೊ ಇದೊಂದು ಎಂಟ್ರೆನ್ಸ್ನ ತುಂಬ ಕಡಿಮೆ ಟೈಮ್ ಓಪನ್ ಮಾಡ್ತಾರೆ. ಆ್ಯಂಡ್ ನಾವು ನೋಡೋ ಕರೆಕ್ಟಾಗಿ ಇದು ಕ್ಲೋಸಿಂಗ್ ಟೈಮಿಗೆ ಬಂದ್ವಿ ನಾವು. 6:30 to 8 ಇರುತ್ತೆ. ನಾವು ಅರೌಂಡ್ 7:30 ಹಂಗೆ ಬಂದ್ವಿ. ಸೊ ಜಸ್ಟ್ ಆಗ ಕ್ಲೋಸ್ ಒಂದು ಗ್ಲಿಮ್ಸ್ ಸಿಕ್ತು ಅಷ್ಟೇ ನಮಗೆ. ಆ್ಯಂಡ್ ಅದನ್ನ ಶೂಟ್ ಮಾಡೋದಕ್ಕೂ ಬಿಡೋದಿಲ್ಲ ಇಲ್ಲಿ. ಹಾಗೆ ಇಲ್ಲಿ ನಾವು ದಸರಾ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವೋ ಇವರು ಇಲ್ಲಿ ಟೂತ್ರಿಲಿಕ್ ಟೆಂಪಲಲ್ಲಿ ಆ ಟೂತ್ರಿಲಿಕ್ನ ಅದರ ಪೊಸಿಷನ್ ಇರುವಂಥ ಸ್ತೂಪ ಟೈಪ್ ಏನಿದೆ ಅದನ್ನು ಹಾಗೆ ಮೆರವಣಿಗೆ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಮ್ಯೂಸಿಕ್ ಎಲ್ಲ ಮಾಡ್ತಾರೆ. ಎವ್ರಿ ಟೈಮ್ ಪೂಜೆ ಮಾಡಿದಾಗ ಈ ಥರ ಮ್ಯೂಸಿಕ್ ಸಮೇತ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಟೂತ್ರಿಲಿಕ್ ದರ್ಶನ ಮುಗಿಸ್ಕೊಂಡ್ಮೇಲೆ ಇಲ್ಲೇ ಪಕ್ಕದಲ್ಲಿ ಈ ಟೆಂಪಲ್ಸ್ ಎಲ್ಲ ಇದ್ದಾವೆ. ಸೊ ಇದ್ರದ್ದು ಕಾರ್ವಿಂಗ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬುದ್ಧ ಟೆಂಪಲ್ಸೇ, ಬಟ್ ಟೂತ್ರಿಲಿಕ್ ಅಷ್ಟು ಕ್ರೌಡೆಡ್ ಇಲ್ಲ ಇಲ್ಲಿ. ಸ್ವಲ್ಪ ಅಲ್ಲಿ ಒಂದು ಪೂಜೆ ಟೈಮ್ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಕ್ರೌಡೆಡ್ ಆಗಿತ್ತು. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ನಿಮಗೆ ಒಂದು ಬೋಧಿ ವೃಕ್ಷ ಮತ್ತು ಬುದ್ಧಂದು ಭಿಕ್ಷಾಟನೆ ಪಾತ್ರೆ, ಸ್ತೂಪ ಎಲ್ಲನೂ ಇದೆ. ಸೊ ಅದೆಲ್ಲ ನೋಡ್ಕೋಬೋದು ನೀವು. ಅದೆಲ್ಲ ನೋಡಿಕೊಂಡು ಬಟ್ ಇದಕ್ಕೆಲ್ಲ ಸೇರಿ ಒಂದೇ ಟಿಕೆಟ್ ಇರುತ್ತೆ. ನೀವು ಎಂಟ್ರೆನ್ಸಲ್ಲಿ ಏನು ಟಿಕೆಟ್ ತೊಗೊತೀರೋ ಅದೇ ಇದೆಲ್ಲ ಕಡೆಗೂ ಟಿಕೆಟ್ ಆಗುತ್ತೆ. ಮ್ಯೂಸಿಯಂ ಸಹ ಇದೇ ಟಿಕೆಟಲ್ಲಿ ನಡೆಯುತ್ತೆ. ಸೊ ಇಲ್ಲಿ ರಾಯಲ್ ಪ್ಯಾಲೇಸು, ಕ್ಯಾಂಡಿ ಫೋರ್ಟು, ಕ್ಯಾಂಡಿ ಲೇಕು, ಟೆಂಪಲ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ನೀವು ಟೆಂಪಲಲ್ಲಿ ಪೂಜೆ ಟೈಮಿಂಗ್ಸ್ ನೋಡಿಕೊಂಡು ಇವೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಟೆಂಪಲಲ್ಲಿ ಟೂತ್ರಿಲಿಕ್ನ ನೋಡ್ಬೋದು. ಸೊ ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಇವಾಗ ನಾನು ನಿಮ್ಗೆ ತೋರಿಸಿದ್ನಲ್ವ ಡೋರು ಕ್ಲೋಸ್ ಮಾಡಿರ್ತಾರೆ. ನೀವು ಟೂತ್ರಿಲಿಕ್ನ ನೋಡೋದಕ್ಕೆ ಆಗೋದಿಲ್ಲ. ಸೊ ಬೆಟರ್ ನೀವು ಆ ಟೈಮಿಂಗ್ಸ್ ಕರೆಕ್ಟಾಗಿ ಬಂದರೆ ಟೂತ್ರಿಲಿಕ್ನೂ ನೋಡ್ಬೋದು. ಜೊತೆಗೆ ಅದನ್ನು ಪೂಜೆ ಮಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿರುತ್ತೆ. ಎಷ್ಟೊಂದು ಜನ ಭಕ್ತಾದಿಗಳು ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಅದು ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿರೋಂಥ ರಾಜ ಮ್ಯೂಸಿಯಮ್ಮು ಅದೆಲ್ಲ ನೋಡ್ಕೋಬೋದು. ರಾಜ ಮ್ಯೂಸಿಯಮ್ದು ಏನು ವಿಶೇಷ ಅಂದರೆ ಇದೊಂದು ಎಲಿಫೆಂಟ್ ಮ್ಯೂಸಿಯಮ್ಮು. ಇದು ಲೆಜೆಂಡ್ರಿ ಟಸ್ಕರ್ ಎಲಿಫೆಂಟ್ ಒಂದಿತ್ತು. 50 ಇಯರ್ಸು ಈ ಬುದ್ಧನ ಟೂತ್ರಿಲಿಕ್ ಏನಿದೆ ಅದನ್ನು ನಾವು ಪ್ರೊಸೆಷನ್ ಏನು ಮಾಡ್ತೀವಿ ದಸರಲ್ಲಿ ಆನೆ ಮೇಲೆ, ಆ ಥರ ಒಂದು ಆನೆ ಪ್ರೊಸೆಷನ್ ಮಾಡಿರೋಂಥ ಆನೆ ಅದು. ಅದನ್ನು ತಂದು ಇವರು ಅದರದ್ದು ಬಾಡಿನ ಮಮ್ಮಿಫೈ ಮಾಡಿಸಿ ಅದರದ್ದು ದಂತ ಇರ್ಬೋದು, ಅದ್ರ ಸ್ಕಿನ್ ಇರ್ಬೋದು ಎಲ್ಲನೂ ಹಾಗೆ ಕಾಪಾಡ್ಕೊಂಡಿದ್ದಾರೆ. ಸೊ ಆನೆನ 1986 ನ್ಯಾಷನಲ್ ಟ್ರೆಷರ್ ಅಂತ ಕೂಡ ಸಿಗ್ನಿಫಿಕೆನ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ನೋಡಿದ್ರಲ್ಲ, ಇದು ಟೂತ್ರಿಲಿಕ್ ಟೆಂಪಲ್ದು ವಿಶೇಷ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಮುಂದೆ ಇನ್ನೊಂದು ವಿಡಿಯೋಲಿ ಇನ್ನೊಂದು ಪ್ಲೇಸ್ ಆಫ್ ಶ್ರೀಲಂಕಾ ತೋರಿಸೋದಕ್ಕೆ ಖಂಡಿತ ಸಿಗ್ತೀವಿ.
ಬಾಯ್ ಬಾಯ್.